ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 5/6/25. मुरली महावाक्यಗಳು. मीठे बच्चे, बेहद के सुखों के लिए तुम्हें बेहद की नॉलेज मिलती है. तुम फिर से राजों की शिक्षा से राजाई ले रहे हो. ಮಧುರ ಮಕ್ಕಳೇ, ಬೇಹದ್ದಿನ ಸುಖಕ್ಕಾಗಿ ತಮಗೆ ಬೇಹದ್ದಿನ ನಾಲೆಜ್ ಸಿಗ್ತಾ ಇದೆ. ತಾವು ಈಗ ಮತ್ತೆ ರಾಜಯೋಗದ ಶಿಕ್ಷಣದಿಂದ ರಾಜ್ಯವನ್ನು ಪಡೆಯುತ್ತೀರಿ. ಬೇಹದ್ದಿನ ಸುಖಕ್ಕಾಗಿ ಬೇಹದ್ದಿನ ನಾಲೆಡ್ಜ್. ಬೇಹದ್ ಅಂದರೆ ಆತ್ಮ, ಹದ್ ಅಂದರೆ ಕ್ಯಾರೆಕ್ಟರ್, ಪಾತ್ರ, ಶರೀರ. ಶರೀರಕ್ಕಾಗಿ, ಪಾತ್ರಕ್ಕಾಗಿ, ಕ್ಯಾರೆಕ್ಟರಿಗಾಗಿ ಏನು ಸಿಗ್ತದ ಅದು ಹದ್ದಿನ ಆಸ್ತಿ. ಭಲೆ ಸತ್ಯುಗದ್ದೇ ಇರಲಿ. ಆದರೆ ಆತ್ಮನ ಆಸ್ತಿ ಏನಿದೆ ಅದು ಬೇಹದ್ದಿನ ಆಸ್ತಿ, ಬೇಹದ್ದಿನ ಸುಖ. ಆ ಸುಖಕ್ಕಾಗಿ ಬಾಬಾ ಆತ್ಮದ ಶಿಕ್ಷಣವನ್ನು ಅರ್ಥಾತ್ ಬೇಹದ್ದಿನ ಶಿಕ್ಷಣವನ್ನು ಕೊಡೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ತಾವು ಮತ್ತೆ ರಾಜಯೋಗದ ಶಿಕ್ಷಣದಿಂದ ರಾಜ್ಯವನ್ನು ಪಡಿತೀರಿ ಅಂತಾರೆ ಬಾಬಾ. ರಾಜ್ಯ ಪಡೆಯೋದು ಅಂದರೆ ಕೇವಲ ಸ್ಥೂಲವಾದ ಸತ್ಯುಗದ ರಾಜ್ಯದ ಮಾತಷ್ಟೇ ಹೇಳ್ತಿಲ್ಲ ಬಾಬಾ. ನಿಜವಾದ ಆತ್ಮಾಭಿಮಾನಿ ಮಕ್ಕಳಿಗೆ ರಾಜ್ಯ ಅಂದರೆ ಸಂಗಮ ಯುಗದಲ್ಲಿ ಸ್ವರಾಜ್ಯಾಧಿಕಾರಿ ಆಗೋದು. ಮನ, ಬುದ್ಧಿ, ಇಂದ್ರಿಯಗಳ ಮೇಲೆ ಸಂಪೂರ್ಣ ಡಿಟ್ಯಾಚ್ ಆಗಿ, ಆತ್ಮಿಕ ಸಾಕ್ಷಿ ದೃಷ್ಟ ಆಗಿ ಅವುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ರಾಜ್ಯ ಅಧಿಕಾರ ಸಂಗಮ ಯುಗದಲ್ಲಿಯೇ ಪ್ರಾಪ್ತ ಆಗ್ತದ. ಆ ರಾಜ್ಯ ಅಧಿಕಾರದಿಂದಲೇ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ತನ್ನ ದೇಹದಲ್ಲಿ ಇರ್ತಾ ಪಾತ್ರವನ್ನು ಅಭಿನಯಿಸ್ತಾನೂ ಕೂಡ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತದೆ. ಇಂತಹ ಒಂದು ರಾಜ್ಯ ಕೊಡೋದಕ್ಕಾಗಿ ಬಾಬಾ ಬಂದಿದ್ದಾರೆ. ಆ ರಾಜ್ಯ ಪ್ರಾಪ್ತಿಯಾಗ್ತದ ರಾಜಯೋಗ ಶಿಕ್ಷಣದಿಂದ. ಇದು ಶಿಕ್ಷಣ ಬೇಹದ್ದಿನ ಸುಖ ಕೊಡುವಂಥದ್ದು ಮತ್ತು ಬೇಹದ್ದಿನ ಆತ್ಮನಿಗಾಗಿ ಇದೆ. ಇಂದಿನ ಮುರಳಿಯ ಪ್ರಶ್ನೆ, ತುಮ್ಹಾರಾ ಈಶ್ವರೀಯ ಕುಟುಂಬ ಕಿಸ್ ಬಾತ್ ಮೇ ಬಿಲ್ಕುಲ್ ಹಿ ನಿರಾಲಾ ಹೈ. ತಮ್ಮ ಈ ಈಶ್ವರೀಯ ಕುಟುಂಬ ಯಾವ ಮಾತಿನಲ್ಲಿ ಬಹಳಷ್ಟು ಭಿನ್ನವಾಗಿದೆ, ನಿರಾಲ ಆಗಿದೆ. ಉತ್ತರ, इस ईश्वरीय कुटुंब में कोई भी एक रोज का बच्चा है, कोई 8 रोज का, लेकिन सब पढ़ रहे हैं. ಬಾಬಾ ಹೇಳ್ತಾರೆ, ಈ ಈಶ್ವರೀಯ ಕುಟುಂಬದಲ್ಲಿ ಕೆಲವರು ಒಂದೇ ದಿನದ ಮಗುವಿದ್ದಾರೆ. ಈಗ ತಾನೇ ಕೋರ್ಸ್ ತಗೊಂಡಿದ್ದಾರೆ, ಜ್ಞಾನದಲ್ಲಿ ಬಂದಿದ್ದಾರೆ. ಕೆಲವರು 8 ದಿನದ ಮಗುವಿದ್ದಾರೆ. ಎಲ್ಲರೂ ಈ ವಿದ್ಯಾಲಯದಲ್ಲಿ ಓದುತ್ತಾ ಇದ್ದಾರೆ. बाबा ही टीचर बनकर अपने बच्चों को पढ़ा रहे हैं. ಸ್ವಯಂ ಪರಮಾತ್ಮ ತಂದೆಯೇ ಶಿಕ್ಷಕನಾಗಿ ತನ್ನ ಮಕ್ಕಳಿಗೆ ಓದಿಸ್ತಿದ್ದಾರೆ. ಯೇ ಹೇ ನಿರಾಲಿ ಬಾತ್. ಅದ್ಭುತ, ವಂಡರ್ಫುಲ್ ಮಾತಂದರೆ ಈ ವಿದ್ಯಾಲಯದಲ್ಲಿ ಹೀಗಿಲ್ಲ, ಇವರು ಸೀನಿಯರ್ ಜೂನಿಯರ್ ಅಂತ. ಭಲೆ ಅದು BK ಮೈಂಡ್ ಫೀಲ್ ಮಾಡ್ತದೆ, ನಾ ಜೂನಿಯರ್ ಇದ್ದೀನಿ ಅಥವಾ ನಾನು ಸೀನಿಯರ್ ಇದ್ದೀನಿ ಅಂತ. ಆದರೆ ಬಾಬಾ ಆತ್ಮಗಳಿಗೆ ಈ ಶಿಕ್ಷಣ ಕೊಡೋದ್ರಿಂದ, ಸಮ್ಮುಖದಲ್ಲಿ ಬಾಬಾರವರು ಆತ್ಮದ ಅನುಭವ ಮಾಡೋದ್ರಿಂದ ಬಾಬಾ ಅಲ್ಲಿ 1 ದಿನದ ಮಗು ಇರಲಿ, 8 ದಿನದ ಮಗು ಇರಲಿ, ಎಷ್ಟೇ ವರ್ಷದ ಮಕ್ಕಳಿರಲಿ, ಬಾಬಾ ಎಲ್ಲರಿಗೂ ಒಂದೇ ಶಿಕ್ಷಣವನ್ನು ಕೊಡ್ತಾರೆ. ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನಿರಂತರ ನೆನಪು ಮಾಡುವಂತಹ ಶಿಕ್ಷಣ, ಜೀವನ್ಮುಕ್ತ ಮಾಡುವಂಥ ಶಿಕ್ಷಣ, ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವ ಶಿಕ್ಷಣ ಕೊಡ್ತಾರೆ. ಈ ಡ್ರಾಮಾದಿಂದ ಡಿಟ್ಯಾಚ್ ಮಾಡುವಂಥ ಶಿಕ್ಷಣ ಬಾಬಾ ಬಂದು ಕೊಡ್ತಿದ್ದಾರೆ. ಸ್ವಯಂ ಪರಮಾತ್ಮನೇ ಶಿಕ್ಷಕರಾಗಿ ತನ್ನ ಮಕ್ಕಳಿಗೆ ಓದಿಸ್ತಿದ್ದಾರೆ. ಅದಕ್ಕೆ ಇದು ಬಹಳಷ್ಟು ಭಿನ್ನ, ನಿರಾಲ, ಬಹಳ ವಿಶಿಷ್ಟವಾದಂಥ ಮಾತಾಗಿದೆ. ಆತ್ಮ ಪಡ್ತಿ ಹೇ. ಇಲ್ಲಿ ಓದೋರ್ಯಾರು ಶರೀರ ಅಲ್ಲ, ಕ್ಯಾರೆಕ್ಟರ್ ಅಲ್ಲ. ಕ್ಯಾರೆಕ್ಟರ್ ಭಲೆ 1 ವರ್ಷ, 2 ವರ್ಷ, 5 ವರ್ಷ ಆಗಿರ್ಬೋದು. ಆತ್ಮ ಅಂತೂ ಅನಾದಿ ಅವಿನಾಶಿ ಇದೆ. ಇಲ್ಲಿ ಬಾಬಾರವರ ಶಿಕ್ಷಣ ಗ್ರಹಣೆ ಮಾಡೋದು, ತಿಳ್ಕೊಳ್ಳುವುದು ಆತ್ಮ ಆಗಿದೆ. ಆತ್ಮ कहती है बाबा, बाबा फिर बच्चों को 84 जन्मों की कहानी सुनाते हैं. ಬಾಬಾ ಹೇಳ್ತಾರೆ, ಆತ್ಮ ಹೇಳ್ತಿದೆ ಬಾಬಾ ಅಂತ. ಆತ್ಮ ಫೀಲ್ ಮಾಡ್ತದ ಬಾಬಾ ಅಂತ
ಅದಕ್ಕೆ ಬಾಬಾ ಮತ್ತೆ ಮಕ್ಕಳಿಗೆ 84 ಜನ್ಮಗಳ ಜೀವನ ಕಥೆಯನ್ನು ಹೇಳ್ತಾರೆ, ಸ್ಟೋರಿ ಹೇಳ್ತಾರೆ. ಸ್ಟೋರಿ ಆತ್ಮ ಅಲ್ಲ, ಭಲೆ ಆತ್ಮನಲ್ಲಿ ಸ್ಟೋರಿಯ ರೆಕಾರ್ಡಿಂಗ್ ಇದೆ, ಆದರೆ ಆತ್ಮ ಎಲ್ಲದರಿಂದ ನ್ಯಾರ, ಪರಿಶುದ್ಧ, ನಿರಾಕಾರ ಇದೆ ಆತ್ಮ. ಆತ್ಮದ ಒಳಗಿರುವ ಎಲ್ಲ ನಾಲೆಡ್ಜ್ ಏನಿದೆ ಅದನ್ನು ಮತ್ತೆ ಬಂದು ಬಾಬಾ ಮತ್ತೊಮ್ಮೆ ಹೇಳ್ತಾರೆ, ನೆನಪು ಮಾಡಿಸ್ಕೊಡ್ತಾರೆ. ನೀ ಎಂಥ ಆತ್ಮ ಇದಿ, ನೀ ಯಾರ ಮಗು ಇದಿ, ನೀ ಏನು ಮಾಡಬಲ್ಲೆ, ನಿಂದು ಏನು ಕರ್ತವ್ಯ ಇದೆ ಎನ್ನುವಂಥದ್ದನ್ನು ಬಾಬಾ ಬಂದು ಶಿಕ್ಷಣದ ಮೂಲಕ 84 ಜನ್ಮಗಳ ಜೀವನ ಕಥೆಯನ್ನು ಮಕ್ಕಳಿಗೆ ತಿಳಿಸ್ತಾರೆ. ಆ ಕಥೆ ಕೇಳೋದ್ರಿಂದ ವಾಪಸ್ ಒಳಗಡೆ ಇರುವಂಥ ಆತ್ಮನಲ್ಲಿರುವಂಥ ನಾಲೆಡ್ಜ್ ರೀಮರ್ಜ್ ಆಗ್ತದ, ಆತ್ಮ ಜಾಗೃತ ಆಗ್ತದ. ಆಗ ಈ ಡ್ರಾಮಾದಲ್ಲಿದ್ದೂ ಕೂಡ ಯಾವ ದುಃಖ, ಅಶಾಂತಿ, ಚಿಂತೆ, ನೋವುಗಳು ಅನುಭವ ಆಗ್ತಿತ್ತೋ ಮನಸ್ಸಿಗೆ, ಅದರಿಂದ ಆತ್ಮ ಮುಕ್ತ ಆಗ್ತದ. ಅಂದರೆ ನಾನು ಆತ್ಮ ಇದ್ದೀನಿ, ಇದೆಲ್ಲದರಿಂದ ಭಿನ್ನವಾಗಿರುವಂತಹ ಆತ್ಮ. ಈ ವಿಶ್ವ ನಾಟಕದಲ್ಲಿ ನನ್ನ ರೋಲ್ ಪ್ಲೇ ಮಾಡಲಿಕ್ಕೆ ಬಂದಿದ್ದೀನಿ 84 ಜನ್ಮಗಳ ಕಥೆಯ ಅನುಸಾರ ಮತ್ತು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಾನಿಲ್ಲಿ ನನ್ನ ರೋಲನ್ನು ಪ್ಲೇ ಮಾಡಲಿಕ್ಕೆ ಬಂದಿದ್ದೀನಿ. ನಾನೆಲ್ಲದರಿಂದ ಭಿನ್ನವಾದಂಥ ಆತ್ಮ ಅನ್ನುವಂಥ ಸತ್ಯವನ್ನು ಬಂದು ಬಾಬಾರವರೇ ನಮಗೆ ತಿಳಿಸ್ತಾರೆ. ಗೀತ್ ದೂರ ದೇಶ ಕಾ ರಹನೆ ವಾಲಾ ಆಯಾ ದೇಶ ಪರಾಯ. ದೂರ ದೇಶದಲ್ಲಿರುವಂಥ ತಂದೆ ಈ ಒಂದು ಲೋಕದಲ್ಲಿ ಪರದೇಶದಲ್ಲಿ ಬಂದಿದ್ದಾರೆ. ಓಂ ಶಾಂತಿ. ವೃಕ್ಷಪತಿ ವಾರ್ ಉಸ್ಕಾ ನಾಮ್ ರಖ್ ದಿಯಾ ಹೇ ಬೃಹಸ್ಪತಿ. ವೃಕ್ಷಪತಿ, ವೃಕ್ಷಪತಿ ಯಾರು? ನಿರಾಕಾರ ಬೀಜ ರೂಪ ಪರಮಾತ್ಮ. ಅದಕ್ಕೆ ಹೆಸರೇನಿಟ್ರು? ಬೃಹಸ್ಪತಿ ಅಂತ. ಬೃಹಸ್ಪತಿ ವಾರ, ಸದ್ಗುರುವಾರ, ಬೇಸ್ತಾರ ಅಂತ ಹೇಳ್ತಾರೆ. ಬೃಹಸ್ಪತಿ ವಾರ, ಬೇಸ್ತಾರ. यह त्योहार आदि तो वर्ष वर्ष मनाते, तुम हर हफ्ते बृहस्पति डे मनाते हो. ಲೌಕಿಕದಲ್ಲಿ ವೃಕ್ಷಪತಿ ಡೇ ಅಂತ ವರ್ಷದಲ್ಲಿ ಒಮ್ಮೆ ಆಚರಣೆ ಮಾಡ್ತಾರೆ. ಆದರೆ ಮಕ್ಕಳೇ, ನೀವು ಬೃಹಸ್ಪತಿ ಡೇ, ಸದ್ಗುರುವಾರದ ದಿನವನ್ನು ವಾರದಲ್ಲಿ ಪ್ರತಿದಿನ ಮಾಡ್ತೀರಿ, ಪ್ರತಿ ವಾರಕ್ಕೊಂದು ದಿನ ಈ ಡೇನ ಸೆಲೆಬ್ರೇಟ್ ಮಾಡ್ತೀರಿ ಅಂತಾರೆ ಬಾಬಾ. वृक्षपति अथवा इस मनुष्य सृष्टि रूपी झाड़ को जो बीज रूप है, चैतन्य है, वही इस झाड़ के आदि मध्य अंत को जानते हैं. ಬಾಬಾ ಹೇಳ್ತಾರೆ, ಯಾರು ವೃಕ್ಷದ ಪತಿ ಇದ್ದಾರೆ, ನಿರಾಕಾರ ಪರಮಾತ್ಮ, ಮಾನವ ಕಲ್ಪ ವೃಕ್ಷದ ಬೀಜ ಮತ್ತು ಮನುಷ್ಯ ಸೃಷ್ಟಿಯ ಬೀಜ ಇದ್ದಾರೆ, ಅವರು ಬೀಜ ರೂಪ ಇದ್ದು ಕೂಡ ಚೈತನ್ಯ ಇದ್ದಾರೆ, ಅವರೇ ಈ ಒಂದು ವೃಕ್ಷದ, ಮಾನವ ಕಲ್ಪ ವೃಕ್ಷದ ಅದರ ಆದಿ ಮಧ್ಯ ಅಂತ್ಯದ ತಿಳ್ಕೊಂಡವರಾಗಿರೋದ್ರಿಂದ ನಮಗೂ ಬಂದು ಬಾಬಾ ಜ್ಞಾನವನ್ನು ಕೊಡ್ತಾರೆ. और जो भी वृक्ष है वह सब जड़ है. ಅಂಡರ್ಲೈನ್. ಈ ಜಗತ್ತಿನಲ್ಲಿ ಎಷ್ಟೆಲ್ಲ ವೃಕ್ಷಗಳಿದಾವ, ಗಿಡ ಪೌಧ, ಒಂದು ಸಣ್ಣ ಗಿಡದಿಂದ ಏನು ವೃಕ್ಷ ಆಗಿವೆ ಅವೆಲ್ಲ ಜಡ ಅಂತಾರೆ ಬಾಬಾ. ಅದರಲ್ಲಿ ಏನೂ ಬೀಜಿದೆ, ಆದರೆ ಏನಿಲ್ಲ, ಮನಬುದ್ಧಿ ಸಂಸ್ಕಾರಗಳಿಲ್ಲ, ಚೈತನ್ಯತೆ ಇಲ್ಲ ಅಂತಾರೆ ಬಾಬಾ. ಇನ್ಕಿ ಆಯು 5000 ವರ್ಷ और यह वृक्ष 4 भाग में है. ಮಾನವ ಕಲ್ಪ ವೃಕ್ಷ 5000 ವರ್ಷದ್ದಾಗಿದೆ, ಇದು 4 ಭಾಗಗಳಲ್ಲಿ ಇದೆ. हर चीज़ 4 भाग में होती, ये दुनिया भी 4 भाग में है ना. अब इस पुरानी दुनिया का अंत है. ಈ ಜಗತ್ತು 4 ಭಾಗಗಳಿಂದ ಮಾಡಲ್ಪಟ್ಟಿದೆ. ಅರ್ಥಾತ್ ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಅಂಥೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಈ ಯುಗದ ಅಥವಾ ಯುಗಗಳ ಈ ಜಗತ್ತಿನ ಈಗ ಅಂತ್ ಅಂದರೆ ಚಕ್ರ ರೀಸ್ಟಾರ್ಟ್ ಆಗೋದಿದೆ. ದುನಿಯಾ ಕಿತನಿ ಬಡಿ ಹೈ, ये ज्ञान कोई भी मनुष्य मात्र की बुद्धि में नहीं है. ಈ ಜಗತ್ತು ಬಹಳ ಬೇಹದ್ದಿದೆ, ಎಷ್ಟು ವಿಶಾಲಿದೆ, ಆದರೆ ಈ ಜ್ಞಾನ ಎಲ್ಲ ಮನುಷ್ಯರ ಬುದ್ಧಿಯಲ್ಲಿ ಬರಲಿಕ್ಕೆ, ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಹ ಹೇ ನೈ ದುನಿಯಾ ಕೆ ಲಿಯೇ ನೈ ಶಿಕ್ಷಾ. ಬಾಬಾ ಹೇಳ್ತಾರೆ, ಹೊಸ ಜಗತ್ತಿಗಾಗಿ ಶಿವ ಬಾಬಾರವರು ಹೊಸ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹೊಸ ಜಗತ್ತು ಅಂತಂದರೆ ಯಾವ ಹೊಸ ಜಗತ್ತಿನಲ್ಲಿ ಒಂದು ಧರ್ಮ, ಒಂದು ಭಾಷೆ, ಒಂದು ಮತ, ನಾವೆಲ್ಲರೂ ಒಂದು ಅನ್ನುವಂಥದ್ದಿದೆ.
ಕೇವಲ ಸುಖ ಇದೆ, ಕೇವಲ ಪ್ರೇಮ್, ಕೇವಲ ಆನಂದ ಇದೆ. ಆನಂದದ ಜೊತೆಗೆ ದುಃಖ, ಶಾಂತಿಯ ಜೊತೆಗೆ ಅಶಾಂತಿ ಇಲ್ಲ. ಅಂಥ ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯದಲ್ಲಿ ಯಾರು ಸಹಯೋಗಿ ಆಗ್ತಾರೋ ಅವರೇ ಹೊಸ ಜಗತ್ತಿನ ಮಾಲೀಕಾಗ್ತಾರೆ. ಆ ಹೊಸ ಜಗತ್ತಿನ ಮಾಲೀಕರಾಗುವ ಶಿಕ್ಷಣವನ್ನು ಬಂದು ಬಾಬಾರವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಪೆಹಲೆ ಪೆಹಲೆ ತೋ ಸಮझाना ही यह दो ಬಾಬಾ ಹೇನಾ. ಎಲ್ಲರಿಗೂ ಮೊದಲು ಭಗವಂತನ ವಿಷಯವನ್ನು ತೆಗೆದಾಗ ಅಥವಾ ಪರಮಾತ್ಮನ ವಿಷಯವನ್ನು ನಾವು ಎತ್ತಿ ಮಾತನಾಡುವಾಗ ನಮಗೆ ಇಬ್ಬರು ಪಿತಾ, ತಂದೆ ಇದ್ದಾರನ್ನುವಂಥ ವಿಷಯ ಹೇಳ್ರಿ. ಏಕ್ ಲೌಕಿಕ್ और दूसरा पारलौकिक. बड़ा तो जरूर पारलौकिक बाबा हो गया जिसको भगवान कहा जाता है. ಎಲ್ಲರಿಗಿಂತ ದೊಡ್ಡವರು ಪರಮಾತ್ಮ ಇದ್ದಾರಲ್ಲ ಅಂದಮೇಲೆ ಅವರಿಗೇ ಭಗವಂತ ಅಂತ ಹೇಳಲಾಗ್ತದೆ. तुम जानते हो अभी हमको पारलौकिक बाबा मिला है और किसी को पता नहीं. ನಮಗೆ ಗೊತ್ತಿದೆ ಪಾರಲೌಕಿಕ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ, ಇದು ಯಾರಿಗೂ ಗೊತ್ತಿಲ್ಲ. ಧೀರೆ ಧೀರೆ ಜಾನ್ತೆ ಜಾಯೆಂಗೆ. ಇದು ಸತ್ಯ. ಪರಮಾತ್ಮ ಎಲ್ಲರ ತಂದೆಯಾಗಿರೋದ್ರಿಂದ, ಎಲ್ಲರ ತಂದೆ ಸೃಷ್ಟಿ ನಾಟಕದಲ್ಲಿ ಬಂದ ಮೇಲೆ ನಾಟಕದಲ್ಲಿ ತಂದೆ ಬಂದಿದ್ದಾರನ್ನುವಂತಹ ವಿಷಯ ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗ್ತಂತಾರೆ ಬಾಬಾ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಆತ್ಮಾओं ಬಾಬಾ ಪಡಾತೆ. ಹಮ್ ಆತ್ಮಾಯೇ ಹಿ ಏಕ್ ಶರೀರ್ ಛೋಡ್ ಫಿರ್ ದೂಸರಾ ಲೇಂಗೆ. ನಾವೇ ಆತ್ಮರೇ ಒಂದು ಶರೀರವನ್ನು ತಗೊಳ್ತೀವಿ ಮತ್ತೆ ಬಿಡ್ತೀವಿ. ಊಂಚ್ ಸೆ ಊಂಚ್ ದೇವತಾ ಬನೆಂಗಿ. ಈಗ ಕಾಲಚಕ್ರದ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಈ ಸಮಯದಲ್ಲೇ ಬಂದು ಬಾಬಾ ಸತ್ಯ ನಾಲೇಜನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಇದರಿಂದ ನಾವು ಆತ್ಮ ಈ ಹ್ಯೂಮನ್ ಬಾಡಿ ಒಳಗೆ ಇದುಕೊಂಡು ಏನು ಜೀವನವನ್ನು ಮನುಷ್ಯ ಜೀವನ ಅಂತ ತಿಳ್ಕೊಂಡಿದ್ವಿ ಅಥವಾ ಸಾಧಾರಣ ಜೀವನದಲ್ಲಿ ಜೀವನ ಮಾಡ್ತಿದ್ವಿ, ದುಃಖದ ಅಶಾಂತಿಯ ಅನುಭವ ಮಾಡ್ತಾ ಇದ್ವಿ. ಬಾಬಾ ಬಂದು ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ದೇವತಾ ಆಗುವಂತಹ, ದೇವತಾ ಅಂದರೆ ಸದಾ ದೇನೆ ವಾಲೆ, ದೇವತಾ ಅಂದರೆ ಸದಾ ಭರ್ಪೂರ್, ದೇವತಾ ಅಂದರೆ ಸದಾ ಏಕತೆಯಲ್ಲಿ ಇರುವಂತಹವರು. ಅಂಥ ಒಂದು ವಿದ್ಯೆಯನ್ನು ಓದಿಸ್ತಿದ್ದಾರೆ. ಊಂಚೆ ಸೆ ಊಂಚ್ ಬನಾನೆ ಕಿಲೆ ಆಯೆ. ಬಾಬಾ ಬಂದಿರೋದೇ ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಾಡೋದಕ್ಕಾಗಿ. ಕೈ ಬಚ್ಚೆ ಚಲ್ತೆ ಚಲ್ತೆ ऊंचे से ऊंची पढ़ाई को छोड़ देते हैं. किसी न किसी बात में संशय आ जाता है या माया का कोई तूफान सहन नहीं कर सकते या काम महाशत्रु से हार खा लेते. इन्हीं कारणों से पढ़ाई छूट जाती है. ವಿಶೇಷ ವಿಶೇಷ ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಇಲ್ಲಿ ಮಕ್ಕಳು ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆ ಇದೆ ಅನ್ನೋದು ಗೊತ್ತಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಬಂದಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡೋದಕ್ಕಾಗಿ. ಆದರೂ ಸಹ ಕೆಲವು ಮಕ್ಕಳು ಈ ಮಾರ್ಗದಲ್ಲಿ ನಡೀತಾ ನಡೀತಾ ಇಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದೋದು ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಹೋಗ್ತಾರೆ ಅನ್ನಲಿಕ್ಕೆ ಬಾಬಾ 3-4 ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಒಂದಿದೆ, ಅವರಿಗೆ ಒಂದಿಲ್ಲ ಒಂದು ಮಾತಿನಲ್ಲಿ ಸಂಶಯ ಬರ್ತದ. ಅಂದರೆ ತಾನು ಆತ್ಮ ಆಗಿರುವ ಸತ್ಯದ ಮೇಲೆ ಸಂಶಯ, ಪರಮಾತ್ಮನ ಮೇಲೆ, ಪರಮಾತ್ಮ ಹೇಳುವ ಮಾತಿನ ಮೇಲೆ ವಿಶ್ವಾಸ ಬರುವುದಿಲ್ಲ ಅವ್ರಿಗೆ. ಅದಕ್ಕೆ ಏನಾದರೂ ಒಂದು ಸಂಶಯ ಬಂದು ಅಂದ್ರೆ ಬಾಬನ ನಂಬುವುದರಿಂದ, ನಂಬಿದ್ರೆ ಒಳ್ಳೆಯದಾದ್ರೆ, ಆದರೆ ನಂಬುವುದರಿಂದ ಎಲ್ಲಿ ನನ್ನ ಲಾಸ್ ಆಗಿತ್ತು ಅಥವಾ ಬಹುಶಃ ಬಾಬನ ಮನೆಗೆ ಬಂದದ್ದಕ್ಕೇ ನನಗೆ ಈ ಥರ ಪದೇ ಪದೇ ಪ್ರಾಬ್ಲಮ್ಸ್ಗಳು. ಅಥವಾ ಕೆಲವರು ತಿಳ್ಕೊಳ್ತಾರೆ ಎಲ್ಲರ ಥರ ಇಲ್ಲಿನೂ ದೇವ್ರದಾರ, ನಮಗೆ ಚಲೋ ಆಗುತ್ತೋ ಇಲ್ಲೋ, ಅಥವಾ ನಮಗೆ ಆಗ್ತದನ್ನುವಂಥ ಗ್ಯಾರಂಟಿ ಏನು, ಎಲ್ಲ ಸ್ವರ್ಗದಲ್ಲಿ ಸಿಕ್ಕರ ಇಲ್ಲಿ ಬೇಕಲ್ಲ ಅಂತ ಸತ್ಯ ಜ್ಞಾನವನ್ನು ಸತ್ಯ ಸ್ವರೂಪದಲ್ಲಿ ತಿಳ್ಕೊಳ್ಳದೆ ಇರೋ ಕಾರಣದಿಂದ ಒಂದಿಲ್ಲ ಒಂದು ಬಾಬನ ಮೇಲೆ ಅಥವಾ ಬಾಬಾ ಹೇಳಿದ ಮಾತಿನ ಮೇಲೆ ಅಥವಾ ಈ ಪರಿವಾರದ ಮೇಲೆ ಏನಾದರೂ ಸಂಶಯ ಬರ್ತದೆ. ಅದಕ್ಕಾಗಿ ಅವರು ಈ ವಿದ್ಯೆ ಬಿಡ್ತಾರೆ. ಎರಡನೇದು ಮಾಯೆ ಬಿರುಗಾಳಿ, ಅಂದರೆ ಅನೇಕ ವಿಚಾರಗಳು ಅಥವಾ ತುಫಾನ್ ಅಂತಾರೆ ಬಾಬಾ, ಅನಂತ ವಿಚಾರಗಳು, ಇಚ್ಛೆಗಳು ಉಳಿದಿರುವಂಥ ಇಚ್ಛೆ, ಜನ್ಮ ಜನ್ಮಾಂತರದಿಂದ ಉಳಿದಿರುವಂಥ ಇಚ್ಛೆಗಳು ಬಿರುಗಾಳಿಯ ರೂಪದಲ್ಲಿ ಯಾವಾಗ ಮನಸ್ಸಿನಲ್ಲಿ ಏಳ್ತವೋ ಅದನ್ನು ಫೇಸ್ ಮಾಡೋಕ್ಕಾಗದೆ ಅಥವಾ ಅದನ್ನು
ಕಂಟ್ರೋಲ್ ಮಾಡಲಿಕ್ಕಾಗದೆ ಅವುಗಳಿಗೆ ವಶೀಭೂತ ಆಗಿಬಿಡ್ತಾರೆ ಅಂತಾರೆ ಬಾಬಾ. ಇನ್ನು ಮೂರನೇದು, ಕಾಮ ಮಹಾಶತ್ರು ಸೆ ಹಾರ್ ಖಾ ಲೇತೆ ಹೇ. ಭಗವಂತನ ಮಗು ಆದಮೇಲೂ ಮತ್ತೆ ಕಾಮ ವಿಕಾರಕ್ಕೆ ವಶೀಭೂತ ಆಗಿಬಿಟ್ರು ಅಂತಂದರೆ ಇವೇ ಮುಖ್ಯ ಕಾರಣ. ಇದೇ ಮುಖ್ಯ ಕಾರಣ ಇವುಗಳಿಂದ ವಿದ್ಯೆ ಓದೋದನ್ನು ಬಿಟ್ಬಿಡ್ತಾರೆ. ಅಂಡರ್ಲೈನ್, ಯಾರೇ ಬಾಬನ ಮನೆಗೆ ಓದೋದನ್ನು ಬಿಟ್ಟಿದ್ದಾರತ್ತಂದ್ರೆ ಒಂದು, ಬಾಬನ ಮೇಲೆ ಅವರಿಗೆ ಬಾಬಾ ಹೇಳುವ ವಿದ್ಯೆ ಮೇಲೆ ಪೂರ್ಣ ನಿಶ್ಚಯ ಇಲ್ಲ, ಸಂಶಯ ಇದೆ. ಆ ಕಾರಣದಿಂದನೇ ಅವರು ವಿದ್ಯೆ ಬಿಡ್ತಾರೆ. ಎರಡನೇದು, ಏನಾದರೂ ಇಚ್ಛೆಗಳು ಜಾಗೃತ ಆದವು ಅಂತಂದ್ರೆ ಅದಕ್ಕೆ ವಶೀಭೂತಾಗಿ ಅದನ್ನು ಎದುರಿಸ್ಲಿಕ್ಕಾಗದೇ ವಿದ್ಯೆಯನ್ನು ಬಿಡ್ತಾರೆ. ಮೂರನೇದು, ಮಹಾಶತ್ರು ಕಾಮ ವಿಕಾರಕ್ಕೆ ವಶೀಭೂತ ಆಗ್ತಾರೆ. ಇನ್ಹೀ ಕಾರಣ ಬಾಬಾ ಹೇಳ್ತಾರೆ, ಇವೇ ಕಾರಣಗಳಿಂದಲೇ ವಿದ್ಯೆ ಓದೋದನ್ನು ಬಿಡ್ತಾರೆ. काम महाशत्रु के कारण ही बच्चों को बहुत सहन करना पड़ता है. ಮಹಾಶತ್ರುವಿನ ಕಾರಣದಿಂದಲೂ ಕೂಡ ಅನೇಕ ಬಾಬಾರ ಮಕ್ಕಳು ಕ್ಯಾರೆಕ್ಟರ್ ಒಳಗೆ ತಮ್ಮ ಪಾತ್ರದೊಳಗೆ ಬಹಳ ಸಹನ್ ಮಾಡಬೇಕಾಗ್ತದೆ. ಬಾಬಾ कहते हैं कल्प कल्प तुम अब लाए माताएं ही पुकारती हो. कहते हैं बाबा हमको नंगन होने से बचाओ. बाबा कहते याद के सिवाय और कोई रास्ता नहीं. ಅಂಡರ್ಲೈನ್, ಎಷ್ಟು ವಿಶೇಷ ಅಂಡರ್ಲೈನ್ ಮಾಡಿದ್ರೂ ಕೂಡ ಕಡಿಮೆನೇ. ಮಕ್ಕಳೇ, ಯಾವುದೇ ಥರದ ಅತ್ಯಾಚಾರ ನಿಮ್ಮ ಮೇಲೆ ಆಗ್ತಾ ಇದೆ, ನಿಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ, ರೋಲ್ ಒಳಗೆ ಆತ್ಮಕ್ಕಂತೂ ಯಾರೂ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆತ್ಮ ಎಲ್ಲದರಿಂದ ಡಿಟ್ಯಾಚ್ ಇದೆ. ರೋಲ್ ಕ್ಯಾರೆಕ್ಟರ್ ಒಳಗೆ ಭಲೇ ನಿಮಗೆ ಯಾರೇ ಅನ್ಯಾಯ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಕಷ್ಟ ಕೊಡ್ತಾರೆ, ದುಃಖ ಕೊಡ್ತಾರೆ, ಎಲ್ಲದಕ್ಕೂ ಪರಿಹಾರ ಕೇವಲ ಬಾಬಾ ನೆನಪು ಮಾತ್ರ ಅಂತ ಹೇಳ್ತಾರೆ ಬಾಬಾ. ಇದು ಬಿಟ್ಟರೆ ಬೇರೆ ರಾಸ್ತಾ ಬೇರೆ ಏನೂ ಇಲ್ಲ. ಬೇರೆ ರಾಸ್ತಾ ಇದೆ ಯಾವುದು? ಆಲ್ರೆಡಿ ಇಲ್ಲಿವರೆಗೆ ಅನೇಕ ಜನ್ಮಗಳಿಂದ ಭೋಗಿಸ್ತಾ ಅನುಭವಿಸ್ತಾ ಸಫರಿಂಗಲ್ಲಿ ಏನು ಯಾತ್ರೆ ನಡೀತಾ ಇದೆ ಅದೇ ಕಂಟಿನ್ಯೂ ಆಗ್ತದೆ, ಇನ್ನೂ ಹೆಚ್ಚಾಗ್ತದೆ. ಆದರೆ ಅದರಿಂದ ಹೊರಗೆ ಬರುವ ಇನ್ನು ಯಾವ ಮಾರ್ಗನೂ ಇಲ್ಲಂತಾರೆ ಬಾಬಾ. ಬಹುಶಃ ಮಗ ದೊಡ್ಡವನಾಗಿ ನೌಕರಿ ಮಾಡಿದರೆ ನನ್ನ ಕಷ್ಟ ದೂರ ಹೋಗ್ತದ, ಹೀಗಾಗ್ತದ. ಹಾಂ, ಅನುಕೂಲತೆ ಹೆಚ್ಚಾಗ್ಬೋದು. ಬಿಸ್ನೆಸ್ ಬೆಳೆಯೋದ್ರಿಂದ ಸಾಮಾನುಗಳ ಅನುಕೂಲತೆ ಹೆಚ್ಚಾಗ್ಬೋದು. ಏನು ಮಾನಸಿಕ ಸಫರಿಂಗ್ ಇದೆ, ದುಃಖ ಇದೆ, ಅಶಾಂತಿ ಇದೆ, ಇದು ದೂರ ಆಗುವುದು ಕೇವಲ ಬಾಬಾ ನೆನಪಿನಿಂದ ಮಾತ್ರ. ಇದು ಒಂದೇ ಮಾರ್ಗ ಅಂತಾರೆ ಬಾಬಾ. ಇದು ಒಂದೇ, ಇದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಪತಿ, ಮಕ್ಕಳು ಅಥವಾ ಪತ್ನಿ ಇವರೆಲ್ಲರೂ ಮಾತು ಕೇಳೋದ್ರಿಂದ ಅನುಕೂಲತೆ ಹೆಚ್ಚಾಗ್ಬೋದು, ಎಲ್ಲವೂ ಜೀವನದಲ್ಲಿ ಸರಳ ಅನ್ನಿಸ್ಬೋದು. ಆದರೆ ಅನೇಕ ವಿಷಯ ವಿಕಾರಗಳಲ್ಲಿ ಒಂದು ಕರ್ಮ ಮಾಡಿದಂತಹ, ಅನುಭವ ಮಾಡಿದಂತಹ ಈ ಸಮಯದಲ್ಲಿ ಮೈಂಡ್ ಏನು ದುಃಖದ ಅನುಭವ ಮಾಡ್ತಾ ಇದೆ, ಇದರಿಂದ ಹೊರಗೆ ಬರುವಂಥ ಒಂದೇ ಒಂದು ಉಪಾಯ ಬಾಬಾ ನೆನಪು ಮಾಡೋದು. ಯಾದ್ ಸೆ ಹಿ ಬಲ್ ಆತಾ ಜಾಯೇಗ. ಬಾಬಾ ಹೇಳ್ತಾರೆ, ಮಕ್ಕಳೇ ನೆನಪಿನಿಂದಲೇ ನಿಮಗೆ ಬಲ ಬರ್ತದೆ. माया बलवान की ताकत कम होती जाएगी, फिर तुम छूट जाएंगे. ಮಾಯಾ ಭಾಳ ಬಲವಾನ್ ಇದೆ, ಆದರೆ ಮಾಯೆಯ ಶಕ್ತಿ ಕಮ್ಮಾಗಲಿಕ್ಕೆ ಶುರುವಾಗ್ತದೆ. ಮತ್ತು ನಿಮ್ಮಲ್ಲಿ ಯೋಗದ ಬಲದಿಂದ ತಾಕತ್ತು. ಬಾಬಾ ಹೇಳ್ತಾರೆ, ನೀವು ಎಷ್ಟೆಷ್ಟು ಯೋಗದಲ್ಲಿರ್ತೀರಿ, ಅಂದರೆ ಸತ್ಯದ ಅನುಭವ ಮಾಡ್ತೀರಿ, ಆತ್ಮ ಆಗಿರುವ ಪರಮಾತ್ಮನ ಮಗುವಾಗಿರುವಂತಹ ಅಷ್ಟಷ್ಟು ಮಾಯಾ ಶಕ್ತಿ ಕಮ್ಮಾಗಲಿಕ್ಕೆ ಶುರುವಾಗ್ತದೆ. ऐसे बहुत बंधन से छूट कर आते हैं. ಅಂಡರ್ಲೈನ್, ಎಷ್ಟು ಮಕ್ಕಳು ಈ ರೀತಿ ಯೋಗದ ಅನುಭವದಲ್ಲಿ ಬಂಧನದಿಂದ ಮುಕ್ತರಾದವರಿದ್ದಾರೆ. फिर अत्याचार होना बंद हो जाता, फिर आकर शिव बाबा से ब्रह्मा द्वारा बातचीत करते हैं. ಬಾಬಾ ಹೇಳ್ತಾರೆ, ಈ ಥರ ಬಾಬಾ ಹೇಳ್ದಂಗೆ ಮಾಡೋದ್ರಿಂದ ಅನೇಕ ಮಾತೆಯರ ಮೇಲೇನು ಅತ್ಯಾಚಾರ ಆಗ್ತಿತ್ತು ಅದು ಬಂದಾಗಿದೆ. ಶಿವ ಬಾಬಾ ಸೆ ಬ್ರಹ್ಮದ್ವಾರ ಬಾಬನ ಜೊತೆಗೆ ಮಾತಾಡೋ ಸಲುವಾಗಿ ಬ್ರಹ್ಮರವ್ರ ಹತ್ರ ಬಂದು ಮಾತಾಡ್ತಾರೆ. ಯಹ ಬಿ ಆದತ್ ಪಡ್ ಜಾನಿ ಚಾಹಿಯೆ. ಬ್ರಹ್ಮ ಬಾಬಾರವ್ರ ಮುಂದೆ ಕೂತ್ಕೊಂಡು ಶಿವ ಬಾಬಾರ ಜೊತೆಗೆ ಮಾತಾಡುವ ಅಭ್ಯಾಸ ಆಗಬೇಕು. ಮನಸ್ಸಿನಲ್ಲಿ ಇರೋದನ್ನು ತಾವು ಮಾಡಿದಿರುವಂಥ ಪುರುಷಾರ್ಥ ಸತ್ಯದ ಅನುಭವ ಬಾಬನ ಮುಂದೆ ರೂಢ್ಯಾನದ ಮೂಲಕ ಶೇರ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಬುದ್ಧಿ ಮೇ रहना चाहिए कि हम ಶಿವ ಬಾಬಾ ಪಾಸ್ ಜಾತೆ ಹೇ. ಯಾವಾಗಲೂ ಬುದ್ಧಿಯಲ್ಲಿರಲಿ ನಾವು ಶಿವ ಬಾಬಾರ ಹತ್ತಿರ ಹೋಗ್ತಾ ಇದ್ದೀವಿ. ಯಹ ಬಿ ತುಮ್ ಬಚ್ಚೆ ಜಾನ್ತೆ ಹೋ 84 ಕಾ ಚಕ್ರ ಚಲ್ತಾ ಹಿ रहेगा. ಈ ಮಾತು ತಾವು ತಿಳ್ಕೊಂಡಿದ್ದೀರಿ, 84 ಜನ್ಮಗಳ ಚಕ್ರ ತಿರುಗ್ತಾನೇ ಇರ್ತದ. ಇನ್ಕಿ ಎಂಡ್ ನಹಿ ಹೇ.
ಈ ಚಕ್ರ ತಿರುಗೋದು ಎಂದು ಎಂಡ್ ಆಗೋದಿಲ್ಲ. ಈ ಕಾಲಚಕ್ರ ಮುಗಿಲಿಕ್ಕೆ ಬಂದಿದೆ, ಕಲಿಯುಗ ಸಾಕಪ್ಪ ಅಂತ ನಿಲ್ಲಿಸೋದಿಲ್ಲ ಅಂತಾರೆ ಬಾಬಾ. ಮತ್ತೆ ಸತ್ಯುಗ ಬರೋದೆ, ಮತ್ತೆ ಇದು ಚಕ್ರ ಹೀಗೆ ನಿರಂತರ ಅನಂತ ಬಾರಿ ಈ ಚಕ್ರ ತಿರುಗ್ತಾನೇ ಬಂದಿದೆ, ತಿರುಗ್ತಾ ಇದೆ, ತಿರುಗ್ತಾನೇ ಇರ್ತದೆ. ಯಹ ಭಿ ತುಮ್ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೋ. ಇದೇನು ಮಾತಿದೆಯಲ್ಲ, ಈ ನಾಟಕ ನಿರಂತರ ಇದೆ ಎನ್ನುವಂಥದ್ದು ಮೈಂಡ್ ಮಾಯೆ ಈ ಮನಸ್ಸಿಗೆ ಈ ರೀತಿ ಟ್ರೈನಿಂಗ್ ಕೊಟ್ಟಿದೆ. ಈ ಜೀವನ ಏನಿದೆ ಈಗ ಇದೆ, ನೀ ಏನಿದೆ ಈಗ ಅನುಭವಿಸು, ನೀ ಏನಿದೆ ಈಗ ಮಾಡು ಅಂತ ಟ್ರೈನಿಂಗ್ ಕೊಟ್ಟಿರೋದ್ರಿಂದನೇ ಇಂಥ ತಂದೆ ಕೈ ಬಿಟ್ಟು ಮನಸ್ಸು ಲೌಕಿಕ ಅಥವಾ ಡ್ರಾಮಾಕ್ಕೆ ಅಟ್ರ್ಯಾಕ್ಟ್ ಆಗ್ತದ. ಆದರೆ ಈ ಡ್ರಾಮಾ ಅನಂತ ಬಾರಿ ನಡ್ಕೊಂಡು ಬಂದಿದೆ, ಇದು ಹೀಗೇ ನಡೀತಾನೆ ಇರ್ತದ. ಆದರೆ ಈ ಮಾತು ಕೂಡ ಮಕ್ಕಳು ಬಹಳ ಕಡಿಮೆ ಜನ ಇದ್ರಿ ತಿಳ್ಕೊಂಡವರು ಅಂತಾರೆ ಬಾಬಾ. ಬಾಬಾ ಕಿತನಾ ಮೀಠಾ ಹೇ, ಉನ್ಕೋ ಪತಿಯೋಂ ಕಾ ಪತಿ ಭೀ ಕೇತೆ. ಬಾಬಾ ಭೀ ಹೇನಾ, ಶಿವ ಬಾಬಾ ಎಲ್ಲ ಈ ಜಗತ್ತಿನ ಪತಿಯರ ಪತಿ ಇದ್ದಾರೆ, ಬಾಬಾನೂ ಇದ್ದಾರೆ. ಅಬ್ ಬಾಬಾ ಕೇತೆ ಮೇರೆ ಸೆ ತುಮ್ ಬಚ್ಚೋಂಕೋ ಬಡಾ ಭಾರಿ ವರ್ಷ ಮಿಲ್ತಾ. ಮಕ್ಕಳೇ, ನನ್ನಿಂದ ನಿಮಗೆ ಬಹಳ ದೊಡ್ಡ ಆತ್ಮಕ್ಕೆ ಆಸ್ತಿ ಸಿಗ್ತದೆ. ಪರಂತು ಐಸೆ ಮುಜ್ ಬಾಬಾ ಕೋ ಬಿ ಫಾರ್ಕತ್ತಿ ದೇ ದೇತೆ. ಇಂಥ ತಂದೆಗೂ ನೀವು ಕೈ ಬಿಡ್ತೀರಲ್ಲ, ಡೈವೋರ್ಸ್ ಕೊಡ್ತೀರಲ್ಲ. ಹೇ ಬಿ ಡ್ರಾಮಾ ಮೇ ನೂಂದ್ ಹೇ, ಪಢಾಯಿ ಕೋ ಹಿ ಛೋಡ್ ದೇತೆ ಹೇ. ಇದು ಡ್ರಾಮಾದಲ್ಲಿ ನೂಂದಿದೆ ಅಂತಾರೆ ಬಾಬಾ. ಅಂದರೆ ಟೋಟಲ್ ನಾಟಕವೇ ಫಿಕ್ಸ್ಡ್ ಇದೆ. ಅರ್ಥಾತ್ ಯಾಕೆ ಈ ಮಾತು ಹೇಳ್ತಾರತ್ತಂದರೆ, ಈ ನಾಟಕ ಫಿಕ್ಸ್ ಇದೆ, ಇಲ್ಲೇನಾಗಬೇಕು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಅದು ಮಾಡ್ಬೇಕು, ಇದು ಮಾಡಬೇಕು, ನಾ ಮಾಡಲಿಲ್ಲ ಅಂದ್ರೆ ಹೆಂಗೆ, ನಾನು ನೋಡಲಿಲ್ಲ ಅಂದ್ರೆ ಹೆಂಗೆ, ಇದು ಏನೂ ಜರುರತ್ತಿಲ್ಲದ ಹಾಗೇ ಆಗ್ತದೆ. ಬಟ್ ನನ್ನ ಮನಸ್ಸನ್ನು ಈ ಡ್ರಾಮಾದಿಂದ ಡಿಟ್ಯಾಚ್ ಮಾಡಿ ಎಷ್ಟು ಬಾಬನ ಜೊತೆಗೆ ಜೋಡಿಸ್ತಿದ್ದೀನಿ ಅನ್ನೋದು ಬಹಳ ಮುಖ್ಯ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಏನಿದೆ ಎಲ್ಲವೂ ಡ್ರಾಮಾದಲ್ಲಿ ನೂಂದಿದೆ. ವಿದ್ಯೆ ಮಧ್ಯದಲ್ಲಿ ಬಿಟ್ಟು ಹೋಗೋದು ಡ್ರಾಮಾದಲ್ಲಿ ನೂಂದಿದೆ. ಗೋಯಾ ಫಾರ್ಕತ್ತಿ ದೇ ದೇತೆ ಕಿತನೆ ಬೇಸ್ ಸಮಜ್. ಬಾಬಾ ಹೇಳ್ತಾರೆ, ಎಷ್ಟು ತಿಳುವಳಿಕೆ ಹೀನರು. जो अक्लमंद बच्चे व सहजी सब बातों को समझकर दूसरों को पढ़ाने लग पड़ते. ಯಾರು ತಿಳುವಳಿಕೆ ಉಳ್ಳ ಮಕ್ಕಳಿದ್ದಾರೆ ಅವರು ಸಹಜ ಜ್ಞಾನ ತಿಳ್ಕೊಂಡು ಬೇರೆಯವರಿಗೂ ತಿಳಿಸ್ಲಿಕ್ಕೆ ಶುರು ಮಾಡ್ತಾರೆ. वह फौरन निर्णय लेंगे कि उस पढ़ाई से क्या मिलता, उस पढ़ाई से क्या मिलता, क्या पढ़ना चाहिए. ಈ ವಿದ್ಯೆಯಿಂದ ಏನು ಸಿಗ್ತದ, ಆ ವಿದ್ಯೆಯಿಂದ ಏನು ಸಿಗ್ತದ ಅಂದಮೇಲೆ ಆ ವಿದ್ಯೆಯನ್ನು ಬಿಟ್ಬಿಡ್ತಾರಂತ ಹೇಳ್ತಾರೆ ಬಾಬಾ. ಆ ವಿದ್ಯೆ ಏನು ಓದೋದು? बाबा बच्चों से पूछते, बच्चे समझते भी है कि ये पढ़ाई बहुत अच्छी है, फिर भी कहते क्या करें, जिस्मानी पढ़ाई नहीं पढ़ेंगे तो मित्र संबंधी आदि नाराज होंगे. ಅನೇಕರು ಹೇಳ್ತಾರೆ, ಆ ವಿದ್ಯೆ ಓದಲಿಲ್ಲ ಅಂದ್ರೆ ಮಿತ್ರ ಸಂಬಂಧಿಗಳು ನಾರಾಜ್ ಆಗ್ತಾರೆ. ಬಾಬಾ ಕೇತೆ ಹೇ ದಿನ ಪ್ರತಿದಿನ ಟೈಮ್ ಬಹುತ್ ತೋಡಾ ಹೋತಾ ಜಾತಾ. ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ಸಮಯ ಭಾಳ ಕಡಿಮೆ ಆಗ್ತಾ ಇದೆ. ಸಮಯನೇ ಕಡಿಮೆ ಇದೆ ಅಂತಂದಮೇಲೆ ಆ ವಿದ್ಯೆ ಓದಿ ನಂತರ ಈ ವಿದ್ಯೆ ಓದಲಿಕ್ಕೆ ಎಲ್ಲಿ ಸಮಯ ಸಿಗಬೇಕು ಅಂತಾರೆ ಬಾಬಾ. ಬಡೆ ಜೋರ್ ಸೆ ತಯಾರಿಯಾ ಹೋ ರಹಿ ಹೈ. ಅಲ್ಲ, ಆ ವಿದ್ಯೆಯನ್ನು ಓದಲಿಕ್ಕೆ ಇಷ್ಟೊಂದು ಗಮನ ಕೊಡ್ತೀರಿ, ಆದರೆ ಅದು ಓದಿ ಏನು ಮಾಡ್ತೀರಂತಾರೆ ಬಾಬಾ. ಯುದ್ಧ ಆಗಲಿಕ್ಕೆ, ಈ ಜಗತ್ತು ಎಂಡ್ ಆಗಲಿಕ್ಕೆ ಇಷ್ಟೊಂದು ತಯಾರಿ ನಡೀತಾ ಇದ್ದಾವೆ. ಹರ್ ಪ್ರಕಾರ ಸೆ ತಯಾರಿ ಹೋತಿ ಹೇನಾ, ದಿನ ಪ್ರತಿದಿನ ಏಕ್ ದೋ ಮೇ ದುಶ್ಮನಿ ಬಡ್ತಿ ಜಾತಿ. ಬಾಬಾ ಅಂತಾರೆ, ಎಲ್ಲ ಪ್ರಕಾರದ ತಯಾರಿ ನಡೀತಾ ಇದ್ದಾವ. ಮತ್ತು ಪ್ರತಿದಿನ ದೇಶ ಮನಸ್ಸುಗಳ ಮಧ್ಯದಲ್ಲಿ ಶತ್ರುತ್ವ ಹೆಚ್ಚಾಗ್ತಾ ಇದೆ. कहते भी है ऐसी चीज़ें बनाई हैं जो फट से सबको खलास कर देंगे. ಹೇಳ್ತಾರಲ್ಲ, ಇಂಥ ವಸ್ತು ನಾವು ಮಾಡಿದ್ದೀವಿ, ತುರಂತ ಜಲ್ದಿನೇ ಶರೀರ ಬಿಟ್ಟು ಹೋಗಬೇಕು ಅಂತ. तुम बच्चे जानते हो ड्रामा अनुसार अब लड़ाई लग नहीं सकती, राजाई स्थापन होनी है, तब तक हम भी तैयार कर रहे हैं ना. ಡ್ರಾಮಾ ಅನುಸಾರ ಒಮ್ಮೆ ಯುದ್ಧ ಆಗೋದಿಲ್ಲ, ರಾಜಾಯಿ ಸ್ಥಾಪನೆ ಆಗ್ತಿದೆ. ಅಂದರೆ ಮಕ್ಕಳು ರಾಜ್ಯ ಸ್ಥಾಪನೆ, ಮೈಂಡ್ ಒಳಗ ಸತ್ಯ ಧರ್ಮದ ಸ್ಥಾಪನೆ, ಸ್ವರಾಜ್ಯದ ಸ್ಥಾಪನೆ ಆಗ್ತಾ ಇದೆಯಲ್ಲ, ಅಲ್ಲಿವರೆಗೆ ತಯಾರಿ ನಡೀತಿರ್ತವೆ ಅಂತಾರೆ ಬಾಬಾ. ಯಹ ಭೀ ತಯಾರಿ ಕರ್ತೆ ರಹತೆ, ತುಮ್ಹಾರಿ ಪಿಚಾಡಿ ಮೇ ಬಹುತ್ ಪ್ರಭಾವ ನಿಕಲ್ನೆ ಕಾ ಹೇ. ಬ್ರಹ್ಮ ಕುಮಾರಿ ಸಂಸ್ಥೆಯಲ್ಲಿ ಪರಮಾತ್ಮ ಬಂದಿದ್ದಾರೆ ನಾಟಕದಲ್ಲಿ. ಈ ಒಂದು ಮಾತು ಇಡೀ ಜಗತ್ತಿಗೆ ಬರೋದಿದೆ ಅಂತಾರೆ ಬಾಬಾ. ಎಲ್ಲರಿಗೂ ಗೊತ್ತಾಗ್ತದ, ಬಹಳ ಪ್ರಭಾವ ಬೀರ್ತದ. ಭಗವಂತನೇ ಬಂದು ಈ ಶಿಕ್ಷಣವನ್ನು ಇಲ್ಲಿ ನೀಡ್ತಿದ್ದಾರೆ, ಅವರೇ ನಮ್ಮ ತಂದೆ ಅನ್ನುವಂಥದ್ದೆಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ, ಕಿಸಿ ಭಿ ಬಾತ್ ಮೇ ಸಂಶಯ ಬುದ್ಧಿ ನಹಿ ಬನ್ನಾ ಹೈ.
माया के तूफानों को महावीर बन पार करना। ऐसा योग में रहो जो माया का तूफान हिला न सके. ಯಾವುದೇ ಮಾತಿನಲ್ಲಿ ಯಾವುದೇ ಮಾತಿರಲಿ, ಆ್ಯಕ್ಟಿಂಗ್ ಒಳಗೆ, ಡ್ರಾಮಾದೊಳಗೆ, ನಮ್ಮ ಪಾರ್ಟ್ ಒಳಗೆ ಯಾವುದೇ ಥರದ ಮಾತು ಬರಲಿ, ಆದರೆ ಅದರಲ್ಲಿ ಸಂಶಯಿತರಾಗಬೇಡ್ರಿ. ಹೆಂಗಪ್ಪ ಪಾರಾಗ್ತೀನೋ ಇಲ್ಲ, ಬಾಬಾ ಹೆಲ್ಪ್ ಮಾಡಲಿಲ್ಲಲ್ಲ, ಬಾಬಾ ಖುಷಿ ಮಾಡಲಿಲ್ಲಲ್ಲ, ಬಾಬಾ ನೀವು ಒಮ್ಮೆ ಖುಷಿ ಕೊಟ್ರಿ ಈಗ ದುಃಖ ಯಾಕೆ ಕೊಡ್ತಿದ್ದೀರಿ ಅಂತ ಹಿಂಗೆ ಈ ಮೈಂಡ್ ಮಾಯೆಗೆ ವಶಭೂತ ಆಗಿ ಬಾಬನ ಮೇಲೆ ಒಮ್ಮೆ ಏನು ಮಾಡ್ತದೆ, ಸಂಶಯ ಪಡ್ತದೆ. ಅದಕ್ಕೆ ಯಾವ ಮಾತಿನಲ್ಲೂ ಬಾಬನ ವಿಷಯದಲ್ಲಿ ಸಂಶಯ ಪಡಬೇಡ್ರಿ. ಮಾಯೆಯ ಬಿರುಗಾಳಿಯನ್ನು ಮಹಾವೀರಾಗಿ ಎದುರಿಸ್ರಿ ಅಂತಾರವ. ಮಾಯಾ ಬಿರುಗಾಳಿ ಅಂದರೆ ಅನೇಕ ಜನ್ಮದ ಅರ್ಧಮರ್ಧ ಉಳಿದಿರುವಂತಹ ವಿಕಾರಕ್ಕೆ ವಶೀಭೂತಾಗಿ ಮಾಡಿರುವಂತಹ ಇಚ್ಛೆಗಳು. ಆ ಇಚ್ಛೆಗಳು ಈ ಸಮಯದೊಳಗೆ ಬಿರುಗಾಳಿ ರೂಪದಲ್ಲಿ ಮನಸ್ಸಿನಲ್ಲಿ ವಿಚಾರದ ರೂಪದಲ್ಲಿ ಬರ್ತದ. ಆದ್ರೆ ಅದಕ್ಕೆ ಹೆದರಬೇಡ್ರಿ, ಅದನ್ನು ಫೇಸ್ ಮಾಡಿರಿ ಅಂತಾರೆ ಬಾಬಾ. ಮಹಾವೀರಾಗಿ ಎದುರಿಸ್ರಿ. ಯಾಕೆ ಅಂದರೆ ನಾನು ಆತ್ಮ ವಿಚಾರನೂ ಅಲ್ಲ, ಇಚ್ಛಾನೂ ಅಲ್ಲ, ಭಾವನೆಗಳೂ ಅಲ್ಲ. ನಾನು ಆತ್ಮ ಈ ಯಾವ ನಾಟಕದ ದೇಹ ಪಾತ್ರ ವಸ್ತುನೂ ಅಲ್ಲ. ನಾನು ಏಕ್ದಮ್ ಸತ್ಯ ಪವಿತ್ರ ಸ್ವಚ್ಛ ಬಾಪ್ ಸಮಾನ ಆತ್ಮ ಇದ್ದೀನಿ ಅಂದಮೇಲೆ ಆ ಬಿರುಗಾಳಿ ಡ್ರಾಮಾನುಸಾರ ಬರ್ತಿದ್ದಾವ ಮೈಂಡ್ ಒಳಗೆ. ಅದಕ್ಕೆ ಹೆದರಬೇಡ್ರಿ ಅಂತಾರೆ ಬಾಬಾ. ನನ್ನೊಳಗೆ ಬರ್ತಿದ್ದಾವಲ್ಲ, ನನ್ನೊಳಗೆ ಬರ್ತಿಲ್ಲ ಬಿರುಗಾಳಿ, ಮೈಂಡ್ ಒಳಗೆ ಬರ್ತಾ ಇದ್ದಾವ. ಭಲೇ ನಾ ಮೈಂಡ್ ಇರ್ಬೋದು, ಮೈಂಡ್ ಆತ್ಮದ್ದೇ ಹಂಗಿರ್ಬೋದು, ಬಿರುಗಾಳಿ ನಾನಲ್ಲ, ವಿಚಾರ ನಾನಲ್ಲ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಬರ್ತಾ ಇದ್ದಾವತ್ತಂದ್ರೆ ಅದಕ್ಕೆ ಹೆದರಬೇಡ್ರಿ. ಇಂಥ ಯೋಗದಲ್ಲಿರಬೇಕಲ್ಲ, ಅಂಡರ್ಲೈನ್, ಈ ರೀತಿ ಯೋಗದಲ್ಲಿರಬೇಕಾಗಿದೆ. ಮಾಯಾ ಬಿರುಗಾಳಿ ನಿಮಗೆ ಅಲುಗಾಡಿಸಬಾರ್ದು. ವಿಕಾರದ ಕಡೆಗೆ ಹೋಗುವ ಆಕರ್ಷಿಸುವ ವಿಚಾರಗಳು ಬಂದ್ರೂ ಕೂಡ ಅದು ಕರ್ಮದಲ್ಲಿ ಬರಲಾರ್ದಷ್ಟು ಕಾನ್ಷಿಯಸ್ ಇರಬೇಕು, ಅರ್ಥಾತ್ ಜಾಗೃತಿ ಇರಬೇಕು. ನಾ ಯಾರು ಇದ್ದೀನಿ, ಈ ಶರೀರದ ಮೂಲಕ ಏನು ಆಗಬೇಕು ಏನು ಆಗಬಾರ್ದು ಅನ್ನುವಂಥ ಜಾಗೃತಿ ಪೂರ್ಣ ಇರಬೇಕಂತಾರೆ ಬಾಬಾ. ಆ ರೀತಿ ಯೋಗದ ಅವಸ್ಥೆಯನ್ನು ತಯಾರು ಮಾಡ್ಕೋಬೇಕಾಗಿದೆ. ಯಾಕೆ ಅಂದರೆ ಭಲೇ ನಾವು ಎಷ್ಟೇ ಕಳ್ಳರಿಂದ ಹೊರಗಿನ ಜನರಿಂದ ಸೇಫ್ಟಿ ಮಾಡ್ಕೊಳ್ಬೋದು, ಒಳಗಡೆ ಇರುವಂಥ ನಾನೇ ಆತ್ಮ ನನ್ನ ಕ್ಯಾರೆಕ್ಟರಲ್ಲಿ ಮಾಡಿದ ಅನೇಕ ಇಚ್ಛೆಗಳು, ಉಳಿದಿರುವ ಇಚ್ಛೆಗಳು, ಅರ್ಧ ಆಗಿರುವಂಥ ಇಚ್ಛೆಗಳು ಬಿರುಗಾಳಿ ರೂಪದಲ್ಲಿ ಬರ್ತಾವ. ಆಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಹೊರಗಡೆಯಿಂದ. ಅದು ಕೇವಲ ಯೋಗ ಬಲನೇ ಬೇಕು. ಅಂಥ ಯೋಗದ ಬಲವನ್ನು, ಆ ಅವಸ್ಥೆಯನ್ನು ತಯಾರು ಮಾಡಿಕೊಡ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಅಕಲ್ಮಂದ್ ಬನ್ ಅಪ್ನಿ ಜೀವನ್ ಈಶ್ವರೀಯ ಸೇವಾ ಮೇ ಲಗಾನಿ ಹೇ. ಬುದ್ಧಿವಂತರಾಗಿ ತಮ್ಮ ಜೀವನವನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸ್ಕೊಡ್ರಿ. ಸಚ್ಚಾ ರೂಹಾನಿ ಸೋಷಿಯಲ್ ವರ್ಕರ್ ಬನ್ನಾ ಹೇ. ಸತ್ಯ ಆತ್ಮದ ಸೇವೆ ಮಾಡುವಂಥ ಸೇವಕರಾಗ್ರಿ. ರೂಹಾನಿ ಪಡಾಯಿ ಪಡನಿ ಅವ್ರ ಪಡಾನಿ ಹೇ. ಈ ವಿದ್ಯೆಯನ್ನು ಧಾರಣೆ ಮಾಡ್ಕೊಳ್ಬೇಕು, ಓದಬೇಕು ಮತ್ತು ಬೇರೆಯವರಿಗೂ ಓದಿಸ್ಬೇಕಾಗಿದೆ. ವರದಾನ್, ಅಹಂ और वहम को समाप्त कर रहमदिल बनने वाले ವಿಶ್ವ ಕಲ್ಯಾಣಕಾರಿ ಭವ. ಅಹಂ ಅಥವಾ ವೆಹಮ್ಮನ್ನು ಸಮಾಪ್ತ ಮಾಡಿ ದಯಾಹೃದಯ ಆಗುವಂತಹ ವಿಶ್ವ ಕಲ್ಯಾಣಕಾರಿ ಭವ. कैसी भी अवगुण वाली, कड़े संस्कार वाली, कम बुद्धि वाली, सदा ग्लानि करने वाली आत्मा हो, लेकिन जो रहमदिल विश्व कल्याणकारी बच्चे हैं वे सर्व आत्माओं के प्रति लॉफुल के साथ साथ लवफुल होंगे. ಬಾಬಾ ಹೇಳ್ತಾರೆ, ಅಂಡರ್ಲೈನ್, ಎಂಥದೇ ಅವಗುಣ ಉಳ್ಳಂಥ ಆತ್ಮ ಇರಲಿ, ಕಠಿಣ ಸಂಸ್ಕಾರ ಉಳ್ಳವರೇ ಇರಲಿ, ಕಮ್ಮ ಬುದ್ಧಿಯವರೇ ಇರಲಿ, ಸದಾ ಬೈಯೋರೇ ಇರಲಿ, ಎಂಥ ಆತ್ಮನೇ ಇರಲಿ, ಆದರೆ ದಯಾಹೃದಯಿಯಾಗಿ ವಿಶ್ವ ಕಲ್ಯಾಣಕಾರಿಯಾದಂಥ ಮಕ್ಕಳು ಎಲ್ಲ ಸರ್ವ ಆತ್ಮರ ಪ್ರತಿಯಾಗಿ ಲಾಫುಲ್ಲಾಗಿರ್ತಾರೆ, ಜೊತೆಯಲ್ಲಿ ಲವ್ಫುಲ್ಲಾಗಿರ್ತಾರೆ. ಅಷ್ಟೇ ಸ್ಟ್ರಿಕ್ಟ್ ಇರ್ತಾರೆ, ಎಕ್ಯುರೇಟ್ ಇರ್ತಾರೆ, ಅಷ್ಟೇ ಅವರಿಗೆ ಪ್ರೀತಿಯ ಪಾಲನೆ ಕೊಡುವಂಥವರು ಆಗಿರ್ತಾರೆ. ಕಭಿ ಇಸ್ ವೆಹಮ್ ಮೇ ನಹಿ ಆಯೆಂಗೆ ಕಿ ಯಹ ತೋ ಕಭಿ ಬದಲ್ ಹಿ ನಹಿ ಸಕ್ತೆ. ಎಂದೂ ಈ ವೆಹಮ್ನಲ್ಲಿ ಬರೋದಿಲ್ಲ, ಇವರೆಂದೂ ಬದಲೇ ಆಗೋದಿಲ್ಲ ಅಂತ. ಯಹ ತೋ ಹೈ ಹಿ ಏಸೆ ಯಾ ಕುಚ್ ನಹಿ ಕರ್ ಸಕ್ತೆ, ಮೈ ಹಿ ಸಬ್ ಕುಚ್ ಹೂಂ,
ಏ ತೋ ಕುಚ್ ಭೀ ನಹಿ ಅಂಡರ್ಲೈನ್. ಬಾಬಾ ಹೇಳ್ತಾರೆ ವೆಹಮ್ ಅಂತ ಎದಕ್ಕಂತಾರತ್ತಂದರೆ, ನಾನು ಭಾಳ ಶ್ರೇಷ್ಠ ಇದ್ದೀನಿ, ಹುಷಾರಿದ್ದೀನಿ, ಶಾಣೆ ಇದ್ದೀನಿ, ತಿಳುವಳಿಕೆ ಉಳ್ಳವರು, ನಾ ಕರೆಕ್ಟ್ ಇದ್ದೀನಿ, ನಾ ಎಲ್ಲ ಓಕೆ ಇದ್ದೀನಿ, ಸರಿ. ಆದರೆ ಈ ಮೈಂಡ್, ಮಾಯಾ ಮೈಂಡ್ ನಮ್ಮ ಜೊತೆಗಿರೋರನ್ನು, ನಮ್ಮ ಸಂಬಂಧ ಸಂಪರ್ಕದಲ್ಲಿರೋರನ್ನು ಕೀಳು ಮಾಡಿಬಿಡ್ತದೆ. ಅಂದರೆ ನಾ ಇದ್ದೀನಿ ಓಕೆ ಸರಿ, ಆದರೆ ನನಗಿಂತ ಇವರು ಕೀಳು, ಕಮ್ ತಿಳ್ಕೊಂಡವರು, ಕಮ್ ಬುದ್ಧಿ ಉಳ್ಳವರು, ಕಮ್ ಕೆಲಸ ಮಾಡೋರು, ಕಮ್ ಅದಾರ, ಕೀಳದಾರ ಅಂತ ತಿಳ್ಕೊತಾರಲ್ಲ, ಇದಕ್ಕೆ ವೆಹಮ್ ಅಂತಾರೆ ಬಾಬಾ. ಅಂದರೆ ನಾ ಶ್ರೇಷ್ಠ ಇದ್ದೀನಿ, ನೀನು ಸ್ವಮಾನದಲ್ಲಿ ಭಲೇ ಇರು ಬೇಡ, ಹಾಗೇನಿಲ್ಲ. ನಾ ಶ್ರೀಮಂತಿದ್ದೀನಿ ಭಲೇ ಇರು, ನಾನು ಭಾಳ ತಿಳುವಳಿಕೆ ಉಳ್ಳವಳಿದ್ದೀನಿ ಭಲೇ ಇರು. ಬಾಬಾ ಅಂತಾರ ಇನ್ನೊಬ್ಬರನ್ನು ಕೀಳಾಗಿ ನೋಡ್ತೀರಲ್ಲ, ಇನ್ನೊಬ್ಬರನ್ನು ಕಮ್ ತಿಳ್ಕೊತೀರಿ, ಇನ್ನೊಬ್ರು ಕಮ್ ಪವಿತ್ರ ಅಂತ ತಿಳ್ಕೊತೀರಿ, ಇನ್ನೊಬ್ರು ಕಮ್ ಹುಷಾರಂತ ತಿಳ್ಕೊತೀರಲ್ಲ, ಇದಕ್ಕೆ ವೆಹಮ್ ಅಂತಾರೆ ಬಾಬಾ. इस प्रकार का अहम और वहम छोड़ कमजोरियों या बुराइयों को जानते हुए भी क्षमा करने वाले रहम दिल बच्चे ही विश्व कल्याणकारी की सेवा में सफल होते हैं. ಈ ಪ್ರಕಾರ ತಮ್ಮ ಅಹಂಕಾರವನ್ನು ಬಿಟ್ಟು, ಅಂದರೆ ನಾನು ಎಲ್ಲ ಇದ್ದೀನಿ ಅನ್ನುವ ಅಹಂಕಾರ, ವೆಹಮ್ ಅಂದ್ರೆ ಇವ್ರು ಏನೂ ಅಲ್ಲ ಅನ್ನುವಂಥ ಇದು ಒಂದು ರೀತಿಯ ಅಹಂಕಾರ. ಈ ಕಮ್ಜೋರಿಗಳನ್ನು, ಕೆಟ್ಟದ್ದನ್ನು ಅವರೊಳಗೆ ಅದ ಅಂತ ತಿಳ್ಕೊಂಡು ಕೂಡ ಕ್ಷಮಾ ಮಾಡುವಂತಹ ದಯಾಹೃದಯಿ ಮಕ್ಕಳೇ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲಾಗಲಿಕ್ಕೆ ಸಾಧ್ಯ. ಅಂಡರ್ಲೈನ್. ಯಾರೇ ಒಂದು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಂದಾರಂದ್ರೆ, ಪ್ರತಿ ಆತ್ಮ ನನ್ನ ಸಮಾನ, ನನ್ನ ಈಕ್ವಲ್, ಅರ್ಥಾತ್ ಬಾಪ್ ಸಮಾನ ಅದಾರ. 100% ಇದು ಸತ್ಯದ. ಪ್ರತಿ ಆತ್ಮ ಮೂಲ ರೂಪದಲ್ಲಿ ಶಾಂತ, ಪವಿತ್ರ, ಶಕ್ತಿಶಾಲಿ ಅದಾರ. ಆದರೆ ಈ ವಿಶ್ವ ನಾಟಕದಲ್ಲಿ ಎಲ್ಲ ಆತ್ಮರಿಗೂ ರೋಲ್ ಸಿಕ್ಕಿದೆ, ಕ್ಯಾರೆಕ್ಟರ್ ಸಿಕ್ಕಿದೆ. ಅದರಲ್ಲಿ ಅವರ ಹಿಸ್ಟ್ರಿ ಅನುಸಾರ, ಅರ್ಥಾತ್ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಏನು ಪ್ರತಿಯೊಬ್ಬರಿಗೂ ಸ್ಟೋರಿ ಸಿಕ್ಕಿದೆ. ಸ್ಟೋರಿ ಅನುಸಾರ ಕೆಲವರು ಡಲ್ ಬುದ್ಧಿ ಆಗಿ ಆ್ಯಕ್ಟಿಂಗ್ ಮಾಡುವ, ಕೆಲವರು ಕಮ್ ಹುಷಾರಿ, ಕೆಲವರು ಕಮ್ ತಿಳುವಳಿಕೆ ಉಳ್ಳಂಥವ್ರಿದಾರ, ಕೆಲವರು ಭಾಳ ಹಾನಿ ಮಾಡೋಂಥವ್ರದಾರ. ಬಾಬಾ ಹೇಳ್ತಾರೆ ಇದು ಆ ಆತ್ಮನ ಚಾಯ್ಸ್ ಅಲ್ಲ. ಆ ಆತ್ಮ ಬೇಕು ಅಂತ ಮಾಡ್ತಾ ಇಲ್ಲ. ಆ ಆತ್ಮನಿಗೆ ತಾನು ತನ್ನ ಕರ್ಮದಿಂದ ಮಾಡಿಕೊಂಡಿಲ್ಲ. ಪ್ರತಿಯೊಂದು ದ್ವಾಪರ ಯುಗದಿಂದ ಇಲ್ಲಿವರೆಗೆ ಟೋಟಲ್ ಡ್ರಾಮಾದೊಳಗೆ ಏನೆಲ್ಲ ರೋಲ್ ಸಿಕ್ಕಿದೆ ಅದು ಡ್ರಾಮಾ ಅನುಸಾರ ಸಿಕ್ಕಿದೆ, ಡ್ರಾಮಾ ಕೊಟ್ಟಿದೆ. ಅದು ಖುದ್ದು ಆತ್ಮನ ಚಾಯ್ಸ್ ಅಲ್ಲ ಅಂದಮೇಲೆ ನನ್ನ ಹತ್ರನೂ ಕೂಡ ಈ ಕ್ಯಾರೆಕ್ಟರ್ ಒಳಗೆ ಏನು ಹುಷಾರಿ ಇದೆ, ಏನು ತಿಳುವಳಿಕೆ ಇದೆ, ಇದು ಯಾರು ಕೊಟ್ಟಿದ್ದು? ಇದು ಕೂಡ ಡ್ರಾಮಾ ಕೊಟ್ಟಿರುವಂಥದ್ದು. ಭಲೇ ರೋಲ್ ಎಕ್ಸ್ಚೇಂಜ್ ಆಗ್ಬೋದು. ನಾನು ಎಷ್ಟು ಹುಷಾರಿದ್ದೀನಿ ಅನ್ನುವಂಥ ಅಹಂಕಾರದೊಳಗಿದ್ದೀನಿ, ನಾಳೆ ಇದೇ ಕ್ಯಾರೆಕ್ಟರ್ ಒಳಗೆ ಕಮ್ ತಿಳುವಳಿಕೆ ಉಳ್ಳುವಂಥ ಆ್ಯಕ್ಟಿಂಗ್ ಶುರು ಆಗ್ಬೋದು. ಇದು ಡ್ರಾಮಾ ಚಾಯ್ಸ್ ಅಂದಮೇಲೆ ನನ್ನಲ್ಲಿ ಎಂದೂ ಈ ರೀತಿ ಮೈಂಡ್ ಒಳಗೆ ಭಾವನೆ ಬರಬಾರ್ದು, ನಾನು ಭಾಳ ಹುಷಾರಿದ್ದೀನಿ ಅನ್ನೋಂಥ ಅಹಂಕಾರೂ ಬರಬಾರ್ದು. ಬಾಬಾ ಹೇಳ್ತಾರೆ ಇವ್ರು ನನಗಿಂತ ಏನೂ ಅಲ್ಲಿ, ಇವರು ನನ್ನಷ್ಟು ಮಾಡೋಕ್ಕಾಗೋದಿಲ್ಲ, ನನ್ನಂಗೆ ಇವ್ರು ಯಾರೂ ಇಲ್ಲ ಅಂತೇನು ತಿಳ್ಕೊತೀವಲ್ಲ, ಇದಕ್ಕೆ ವೆಹಮ್ ಅಂತಾರೆ ಬಾಬಾ. ಇವೆರಡೂ ಇದ್ದಾಗಲೂ ಕೂಡ ನಾವು ದಯಾಹೃದಯಾಗಿ ವಿಶ್ವ ಕಲ್ಯಾಣದ ಸೇವಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಎಂದೂ ವಿಶ್ವ ಕಲ್ಯಾಣ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಕೆಲವ್ರು ಹೇಳ್ತಾರೆ ನಮಗೇನು, ನಾವು ಬೇರೆದವ್ರಿಗೆ ಹಂಗೇನೂ ಮಾಡೋಕ್ಕೆ ಹೋಗೋದಿಲ್ಲ, ನಮ್ಮ ಮನ್ಯಾಗ ನಮ್ಮ ಪತಿ ನನಗಿನ್ನ ಸ್ವಲ್ಪ ಭಾಳ ಇದು ಅದಾರ, ಏನು ಮಾಡೋದು ಅಂತ ಅನ್ಕೋತಾರ. ಇಲ್ಲ ನನ್ನ ಪತ್ನಿ ಶಾಣೆ ಇಲ್ಲ, ಹುಷಾರಿಲ್ಲ, ಏನೂ ನೀಟ್ ಇಡೋದಿಲ್ಲ, ಏನೂ ಯಾಕೆ ಏನಂತ ಕೇಳೋದಿಲ್ಲ. ಕೆಲವ್ರು ಅಂತಾರ ನಮ್ಮ ಮಕ್ಳು ಹಿಂಗದಾರ, ನಮ್ಮ ಅತ್ತಿ ಶಾಣೆ ಇಲ್ಲ. ಕೆಲವ್ರು ಅಂತಾರೆ ನನ್ನ ಸೊಸಿ ಏನೂ ಉಪಯೋಗ ಇಲ್ಲ, ಹೆಂಗದ ನನಗೆ ಸಾಕಾಗೈತಿ ಅಂತ ಅನ್ಕೋತಾರ. ಬಾಬಾ ಅಂತಾರ ಎಲ್ಲವೂ ಡ್ರಾಮಾದ ಕ್ಯಾರೆಕ್ಟರ್ ಅದಾವು, ಸ್ವಯಂ ಡ್ರಾಮಾ ಕೊಟ್ಟಿದೆ. ಅಂದಮೇಲೆ ಇವ್ರು ಹಿಂಗದಾರ ಅಂತ ಅವರಿಗೆ ಕ್ರಿಟಿಸೈಸ್ ಮಾಡೋದಾಗಲಿ ಅಥವಾ ಅವರಿಗೆ ಫ್ರೇಮಲ್ಲಿ ಕಟ್ ಮಾಡಿ ಹಾಕೋದು, ಇವರು ಆಲ್ಸಿ ಅದಾರ, ಇವರು ಕಮ್ಜೋರ್ ಅದಾರ, ಇವು ಕಮ್ ಬುದ್ಧಿಯೋಳರದಾರ ಅಂತ ಫ್ರೇಮ್ ನೀವು ಯಾಕೆ ಹಾಕ್ತಿರಂತಾರೆ ಬಾಬಾ. ಇದಕ್ಕೆ ವೆಹಮ್ ಅಂತಾರ, ಇದಕ್ಕೆ ಅಹಂಕಾರ ಅಂತ ಹೇಳ್ತಾರಂತಾರೆ ಬಾಬಾ. ಇಂಥವ್ರಿಂದ ಎಂದೂ ವಿಶ್ವ ಕಲ್ಯಾಣದ ಸೇವಾ ಆಗಕ್ಕೆ ಸಾಧ್ಯ ಇಲ್ಲ. ಯಾರ ಮೈಂಡ್ ಒಳಗೆ ಇನ್ನೊಬ್ಬರನ್ನು ವೆಹಮ್ ದೃಷ್ಟಿಯಿಂದ ನೋಡುವ ಭಾವನಾ ಇದೆ ಅಥವಾ ತನಗೆ ಶ್ರೇಷ್ಠ ಅಂತ ತಿಳ್ಕೊಳ್ಳುವಂಥ ಅಹಂಕಾರ ಇದೆ, ಅಂಥವರಿಂದ ಎಂದೂ ವಿಶ್ವದಲ್ಲಿ ಶುದ್ಧ ವೈಬ್ರೇಷನ್ ಸ್ಪ್ರೆಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳೇ, ಇವೆರಡೂ ನಿಮ್ಮ ಕಮ್ಜೋರಿಗಳು,
ಇವೆಲ್ಲ ಬಿಟ್ಬಿಡ್ರಿ, ಇವನ್ ತ್ಯಾಗ ಮಾಡಿ ಕ್ಷಮಾಹೃದಯ ಆಗ್ರಿ, ದಯಾಹೃದಯ ಆಗ್ರಿ, ವಿಶ್ವದ ಕಲ್ಯಾಣದ ಸೇವೆಯನ್ನು ಮಾಡ್ರಿ ಅಂತಾರೆ ಬಾಬಾ. ಸ್ಲೋಗನ್: ಜಹಾ ಬ್ರಾಹ್ಮಣೋं के तन मन धन का सहयोग है वह सफलता साथ है. ಅಂಡರ್ಲೈನ್: ಎಲ್ಲಿ ಸಫಲತೆ ಇದೆ, ಎಲ್ಲಿ ಆತ್ಮಾಭಿಮಾನಿ ಸ್ಥಿತಿಯ ಪ್ರಗತಿ ಆಗ್ತದ, ಎಲ್ಲಿ ಎಲ್ಲ ಕಡೆ ಸಮೃದ್ಧಿ ಅಥವಾ ಶಾಂತಿ ಅಥವಾ ಸಂತೋಷದ ಅನುಭೂತಿ ಆಗ್ತದತ್ತಂದ್ರೆ ಎಲ್ಲಿ ಸಫಲತೆ ಇದೆ. ಸಫಲತೆ ಎಲ್ಲಿದೆ? ಬಾಬಾ ಹೇಳ್ತಾರೆ, ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗಿದೆ ಅಲ್ಲಿ ಸಫಲತೆ ಅವಶ್ಯ ಇದೆ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡ್ರಿ, ಅಂತರ್ಮುಖಿಗಳು ಆಗ್ರಿ. ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ अंतर्मुखी आगरे. आत्माएं जब आपके आत्मिक स्वरूप का अनुभव करेंगी तब वे बाबा की तरफ आकर्षित होकर अहो प्रभु के गीत गाएंगे और देह भान से सहज अर्पण हो जाएगी. अंडरलाइन: ಯಾವಾಗ ತಾವು ಮಕ್ಕಳು ಆತ್ಮಿಕ ಸ್ವರೂಪದ ಅನುಭವ ಮಾಡ್ತೀರಿ, ಸತ್ಯತೆ ಅನುಭವ ಮಾಡ್ತೀರಿ, ಅಥವಾ ತಮ್ಮ ಅನಾದಿ ಅವಿನಾಶಿ ಮೂಲ ಸ್ಥಿತಿಯ ಅನುಭವದಲ್ಲಿರ್ತೀರಿ, ಆಗ ಬಾಬಾ ಕಿ तरफ आकर्षित होकर ಅಂದರೆ ಅನ್ಯ ಆತ್ಮರು ನಮ್ಮ ಈ ಆತ್ಮಿಕ ಸ್ವರೂಪಕ್ಕೆ ಬಾಬನ ಕಡೆ ಆಕರ್ಷಿತ ಆಗಿ ಬರ್ತಾರೆ. ಹೇಳ್ತಾರೆ, ಹೇ ಪ್ರಭು ನಿನ್ನ ಲೀಲೆ ಅಪಾರಿದೆ ಎನ್ನುವಂಥ ಗೀತೆಯನ್ನು ಹಾಡ್ತಾರೆ. ದೇಹಭಾನದಿಂದ ಸಹಜ ಅರ್ಪಿತ ಆಗಿಬಿಡ್ತಾರೆ. ಅಹೋ ಆಪ್ಕಾ ಭಾಗ್ಯ, ಓಹೋ ಮೇರಾ ಭಾಗ್ಯ ಅವ್ರ ಅನುಭವ ಮಾಡ್ತಾರೆ. ನಾವೆಲ್ಲ ಬ್ರಾಹ್ಮಣ ಆತ್ಮರ ಆತ್ಮಿಕ ಸ್ಥಿತಿಯ ಅನುಭವದಲ್ಲಿ ಬಂದು ನಮ್ಮನ್ನು ನೋಡಿ, ಹೇ ಭಗವಂತ ಏನಿದು ನಿನ್ನ ಲೀಲೆ ಅಂತ ಅನುಭವ ಮಾಡ್ತಾ ತಮ್ಮ ಭಾಗ್ಯ, ತಮಗೂ ಸಿಕ್ಕಂಥ ಭಾಗ್ಯದ ಅನುಭವ ಮಾಡ್ತಾರೆ. ಇಸ್ ಭಾಗ್ಯ ಕಿ ಅನುಭೂತಿ ಕೆ ಕಾರಣ ದೇಹ और देह के संबंध की स्मृति का त्याग कर देंगे. ಅನ್ಯ ಆತ್ಮಗಳಿಗೆ ನಾವು ಏನೆಲ್ಲ ತ್ಯಾಗ ಮಾಡಿಸ್ಬೇಕಂತೀವಿ, ಆದರೆ ಎಲ್ಲಿವರೆಗೆ ಬರೀ ಭಾಷಣ ತಕ ಇದೆ, ನಮ್ಮದು ಕೇವಲ ಸ್ಥೂಲ ತಕ ಇದೆ ಅಂತಂದರೆ ಈ ಪರಿಶ್ರಮ ನಡೀತಾನೆ ಇರ್ತದೆ. ಯಾರೂ ತಮ್ಮ ಬುದ್ಧಿಯಿಂದ ತ್ಯಾಗ ಮಾಡೋದಿಲ್ಲ ತಮ್ಮ ದೇಹವಾನವನ್ನು. ಬಾಬಾ ಹೇಳ್ತಾರೆ, ಯಾವಾಗ ನೀವು ಆತ್ಮಿಕ ಸತ್ಯ ಸ್ವರೂಪದಲ್ಲಿರ್ತೀರಿ, ಇದರಿಂದ ಮಾತ್ರ, ಈ ವೈಬ್ರೇಷನಿಂದ ಮಾತ್ರ ಆತ್ಮಗಳು ಬಾಬನ ಹತ್ರ ಬರ್ತಾರೆ. ನಿಮ್ಮ ದೇಹಾತೀತ ಸ್ಥಿತಿಯಿಂದ ಅವರೂ ಕೂಡ ತಮ್ಮ ದೇಹ ಭಾನದ ಸ್ಮೃತಿಯನ್ನು ತ್ಯಾಗ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.